ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ. ರೈತರು ಅಂದರೆ ಕಡಿಮೆ ಅಂತಾರಲ್ಲ. ನೋಡಿ, ಇದು ನಾಟಿ ಹಸುನ 12 ಲೀಟರ್ ಹಾಲು, 12 ಲೀಟರ್ ಹಾಲಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ರೈತರ ಕನಿಷ್ಠ ರೈತರು ಅಂತಾರಲ್ಲ. ಒಂದು ನಾಟಿ ಹಸು ಇಟ್ಕೊಂಡ್ರೆ ಇಲ್ಲಿ 12 ಲೀಟರ್ ಹಾಲಿದೆ. ನಾಟಿ ಹಸುನ ಹಾಲು ಜೊತೆಗೆ ಎಮ್ಮೆ ಹಾಲು ಮಿಕ್ಸ್ ಆಗಿದೆ. 1 ಲೀಟ್ರಲ್ಲಿ 1/4 kg ಪೇಡ ಬರ್ತದೆ. ಒಂದು ಹಸು 2 ಲೀಟ್ರ್ ಅಂದರೆ ಬೆಳಗ್ಗೆ 7 ಲೀಟ್ರು, ಸಾಯಂಕಾಲ 2 ಲೀಟ್ರ್ ಅಂದರೆ 4 ಲೀಟ್ರ್ ಹಾಲಾಯಿತು. 1 kg ಪೇಡ ಆಯಿತು. 1 kgಗೆ ನಂದಿನಿ ರೇಟು 600 ರೂಪಾಯಿ. ನಮ್ಮದು 700ರಿಂದ 800 ರೂಪಾಯಿ ಕೊಡ್ತಾ ಇದ್ದೀವಿ. ಅಂದರೆ ಒಂದು ಹಸು ಒಂದು ದಿನಕ್ಕೆ 4 ಲೀಟ್ರ್ ಹಾಲು ಕೊಟ್ಟರೆ 1 kg ಪೇಡ ಬಂತು. 700ರಿಂದ 800 ರೂಪಾಯಿ ಆಯಿತು. ಜೊತೆಗೆ ಅದ್ರ ಏನು ಸಗಣಿ ಆಗುತ್ತೆ. ಸಗಣಿ ದಿನಕ್ಕೆ 10 kg ಸಗಣಿ ಆಗುತ್ತೆ. ನೀವು ಮೊನ್ನೆ ಮಂಡ್ಯ ಮತ್ತು ಬೆಂಗಳೂರು GK ವಿಕಲ್ ನೋಡಿದರೆ 1 kgಗೆ ಅದನ್ನ ಎನ್ರಿಚ್ ಮಾಡಿ ಟೈಕೋಡರ್ಮಾ, ಸೂಡೋಮೋನಾಸ್, ಬೇವಿನ ಹಿಂಡಿ ಹಾಕಿ 1 kgಗೆ 50 ರೂಪಾಯಿ ಮಾರ್ತಾಯಿದ್ರು. ನಮ್ದು 20 ರೂಪಾಯಿ ಅಂದ್ಕೊಂಡ್ರು 200 ರೂಪಾಯಿ ಆಯಿತು 10 kgಗೆ. ಮತ್ತು ಅದು ಗಂಜಲನ ನಾವು ಆರ್ಕ ಮಾಡಿದಾಗ 1 ಲೀಟ್ರ್ ಗಂಜಲ 600 ml ಆರ್ಕ ಬರ್ತದೆ. 1 ಲೀಟ್ರಿಗೆ 750. ಎಲ್ಲವನ್ನು ಸೇರ್ಕೊಂಡ್ರೆ ನಮಗೆ ಒಂದು ದಿನಕ್ಕೆ 1,000 ರೂಪಾಯಿ ಆಯಿತು. ತಿಂಗಳಿಗೆ 30,000 ರೂಪಾಯಿ ಆಯಿತು. ಯಾಕೆ ಹೆಣ್ಣು ಕೊಡಲ್ಲ? ಹೆಣ್ಣು ಇನ್ನೂ ಒಂದು ಹೊಸ ತಗೊಂಬಪ್ಪ, ಇನ್ನೂ ಒಂದು ಹೊಸ ತಗೊಂಬಂದ್ರಿ, ನಾ ಕರಿತೀನಿ ಹಾಲು. ತಿಂಗಳಿಗೆ 30,000 ಬಂದರೆ ಯಾಕೆ ಆಗಲ್ಲ? ನಾವು ಡೈರಿಗೆ ಹಾಕಿದ್ರೆ 30 ರೂಪಾಯಿ, ನಾವು ಪೇಡ ಮಾಡಿದ್ರೆ, ಕುಂದ ಮಾಡಿದ್ರೆ, ಪನ್ನೀರ್ ಮಾಡಿದ್ರೆ ನಮಗೆ ಡಬಲ್ ದುಡ್ಡು ಆಯ್ತದೆ. ಆಗ 1 ಲೀಟ್ರ್ ಆದ್ರೆ 125 ರೂಪಾಯಿ ಸಿಕ್ಕುತ್ತೆ. ಹಾಗಾಗಿ ನಾವು ವ್ಯಾಲ್ಯೂವೇಟೆಡ್ ಮಾಡಬೇಕು ಹೊರತು ಹಂಗೆ ಆಗಿದಾಗ ಅದರಲ್ಲಿ ದುಡ್ಡಿಲ್ಲ, ಇದರಲ್ಲಿ ದುಡ್ಡಿರೋದು. ಇದು ನಾವು ಬೆಲ್ಲ, ಸಾವಯವದಲ್ಲಿ ಬೆಲ್ಲ ಮಾಡ್ತೀವಿ, ಏನೂ ಖರ್ಚು. ನೋಡಿ, 12 ಲೀಟ್ರ್ ಹಾಲಿಗೆ ನಾವು 300 ml ಬೆಲ್ಲ ಮಾತ್ರ ಹಾಕೋದು. 300 ml ಬೆಲ್ಲ ಮಾಡಿದ್ರೆ ನಾವು ಈಗ ನಮ್ಮ ಊರಿನ ಸ್ವಸಹಾಯ ಸಂಘದ ಹುಡುಗರು ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಅವರು ಕಲಿತಾ ಇದ್ದಾರೆ. ಇದು ಈಗ ಸಿರಿಧಾನ್ಯ ಲಡ್ಡುಗಳು, ಚಕ್ಲಿ, ಹಪ್ಪಳ, ಕೋಡುಬಳೆ, ಇನ್ಸ್ಟೆಂಟ್ ಫುಡ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸಿರಿದ 100 ಗ್ರಾಮ ನಮ್ಮ ಪುರುಷ ಸ್ವಸಹಾಯ ಸಂಘದವರು, ಮಹಿಳೆಯರು ಮಾಡ್ತಾರೆ. ಇದ್ರೆ ನಾವು ಮಾಡಿದಾಗ ಇದರಲ್ಲಿ ದುಡ್ಡಿದೆ. ಹಾಗಾಗಿ ಯಾಕೆ ಹೆಣ್ಣು ಕೊಡಲ್ಲ? ಇದನ್ನ ನಾವು ಮಾಡಿ ಮಾರಾಟ ಮಾಡೋಕ್ಕೆ ನಾವು ಒಂದು ಮಾದರಿಯಾಗಿ ಮಾಡ್ತಾ ಇದ್ದೀವಿ. ನಾಳೆ ಈ ಪೇಡ ಚಾಮರಾಜನಗರ ನಡೆಯುವ ಜಿಲ್ಲಾಡಳಿತ ವತಿಯಿಂದ ಏನು ಸಿರಿಧಾನ್ಯ ಮೇಳ ನಡೀತಾ ಇದೆ, ರೈತ ದಿನಾಚರಣೆ ನಡೀತಿದೆ, ಅದು ಗೆಸ್ಟ್ಗಳು ಕೊಡೋಕ್ಕೋಸ್ಕರ ಇವತ್ತು ನಾವು ಲಡ್ಡು ರೆಡಿಯಾಗಿದೆ. ಈಗ ಪೇಡ ಮಾಡ್ತಾ ಇದ್ದೀವಿ. ನಮಸ್ಕಾರ. ಇವು ಸಿರಿಧಾನ್ಯ ಲಡ್ಡುಗಳು 1 kg ರಾಗಿ 30-35 ರೂಪಾಯಿ, 1 kg ಲಡ್ಡು 350 ರೂಪಾಯಿ. ಅಂದರೆ 1 ಕ್ವಿಂಟಲ್ ರಾಗಿಗೆ 3,500. ಅದೇ ನಾವು ಲಡ್ಡು ಹಪ್ಪಳ ಮಾಡಿದ್ರೆ 35,000. ರಾಗಿ 4 ತಿಂಗಳ ಬೆಳೆ ಕಷ್ಟಪಡ್ತೀವಿ. ಲಡ್ಡು ಮಾಡೋದು 1 ದಿನ, 1-2 ಗಂಟೆ ಲಡ್ಡು ಮಾಡ್ತೀವಿ. ಹಾಗಾಗಿ ನಾವು ರಾಗಿಯಿಂದ ಲಡ್ಡು, ಚಕ್ಲಿ, ಹಪ್ಪಳಮನ ಮಾಡಬೇಕು. ಆಗ ವ್ಯಾಲ್ಯೂ ಸಿಕ್ಕುತ್ತೆ. ಸುಮ್ಮನೆ ರಾಗಿ ಕಂಡಾಗ ಮಾಡಿದಾಗ ರೇಟ್ ಸಿಕ್ಕಲ್ಲ. ರಾಗಿಯಿಂದ ರಾಗಿ ಲಡ್ಡು, ರಾಗಿ ಹಪ್ಪಳ, ರಾಗಿ ಚಕ್ಲಿ. ಹಾಗಾಗಿ ನೋಡಿ, ಇವೆಲ್ಲ ಸಿರಿಧಾನ್ಯ ಲಡ್ಡು ಮಾಡ್ತೀವಿ. kg 350 ರೂಪಾಯಿ ಹೋಗ್ತಾ ಇದೆ. 350, 400 ನಮ್ಮ ಮಾರ್ಕೆಟಿಂಗ್ ಸೇರಿದಾಗ ಇದಕ್ಕೊಂದು ಇನ್ನೂ ವ್ಯಾಲ್ಯೂ ಮಾಡಿದಾಗ ಇನ್ನೂ ರೇಟ್ ಜಾಸ್ತಿ. ಹಾಗಾಗಿ ರೈತರು ತಾವು ಬೆಳೆದ್ರೆ ತಾವು ಮಾಡ್ಕೊಂಡು ತಿಂದು ಆಮೇಲೆ ಮಾರ್ಕೆಟ್ ಭಾಳಷ್ಟು ಆರ್ಗ್ಯಾನಿಕ್ ಮಾರ್ಕೆಟ್ಗಳಿವೆ. ಹಾಗಾಗಿ ನಾವು ಆರ್ಗ್ಯಾನಿಕಲ್ಲಿ ಬೆಳೆದು ಸಿರಿಧಾನ್ಯಗಳನ್ನ ಇದು ಲಡ್ಡು, ಚಕ್ಲಿ ನೋಡಿ ಲಡ್ಡು ಮಾಡಿದ್ದೀವಿ, ಉಂಡೆಗಳನ್ನ. ಹಾಗಾಗಿ ಎಲ್ಲರೂ ಇದನ್ನ ಮಾಡಿದ್ರೆ ಹೆಣ್ಣು ಅವರಾಗಿ ಇದು ಓಡ್ಬಂದು ಅವರೇ ಹೆಣ್ಣು ಕೊಡ್ತಾರೆ. ಹೆಣ್ಣು ಮಕ್ಕಳಲ್ಲಿ ದುಡ್ಡು ಸಿಕ್ಕೋದ್ರಿಂದ ಅವರೇ ಓಡ್ಬಂದು ರೈತನ ಮದುವೆ ಆಯ್ತಾರೆ. ನಾವಿದ್ರೆ ಹೇಳ್ಬೇಕು ಅಂತ ಕೇಳ್ತಾರೆ. ಸಾವಯವ ಬೆಲ್ಲ ಇರೋದು, ಸಾವಯವ ಬೆಲ್ಲ 3 ಬೆಲ್ಲ ಹಾಕ್ತೀವಿ. 12 ಲೀಟ್ರಿಗೆ ಕಾಜು ಬಂದು ಚಪಾತಿ ಕಣಕ್ಕೆ ಒತ್ಕೊಡೋದಪ್ಪ. ಮೈದಾ ಹಿಟ್ಟ 3 ಚಪಾತಿ ಹಾಕ್ಬಿಡೋದು, ರೌಂಡ್ ಸುಟ್ಬಿಡೋದು. ಕಟ್ ಮಾಡಿದ್ರೆ ಸ್ಕ್ವೈರ್ ಥರ ಬರ್ತದೆ. ಅದನ್ನ ಎಣ್ಣೆ ಬಿಟ್ಬಿಡೋದು, ಎಣ್ಣೆಲಿ ಕರೆದು ಎತ್ಬಿಡೋದು. ಕೆಳವಾಗಿ ಬೆಲ್ಲದಲ್ಲಿ ಪಾಕ ಎತ್ಬಿಡೋದು, ಪಾಕ ಹಚ್ಬಿಡೋದು. ಎಂತ ಮಾಡ್ತೀವಿ ಅಲ್ವಾ? ಇನ್ನೇನು ಏನಾಗಲ್ಲ. 2 ಸತಿ ಮಾಡಿದ ಹತ್ರ ಬಂದಿರಲಿಲ್ಲ. ಈ ಸತಿ ಸ್ವಲ್ಪನೂ ಕಚ್ತಾ ಇಲ್ಲ. ನೀರು ಓಡಾಡ್ತಾ
ಇನ್ನೊಂದು ತಗೊಳ್ಳಿ. ಈಗ ಕೊನೆಯಲ್ಲಿ ಒಂದು ಪ್ರಸಾದ ತಗ ತಿಂದು ಒಂದು ಉಂಡ ಪ್ರಸಾದ ಕೊಡಿ. ತಾತ ತಿರ್ಗಿ ಆಮೇಲೆ ಮಾಡಾರೆ ಕುಡಿ ಕುಡಿ ಕುಡಿ. ಇದು ಬಿಸಿ ಬಿಸಿ ತಿನ್ಬೇಕಾ ಸೂಪರ್ ಟೇಸ್ಟು, ಬಹಳ ಅದ್ಭುತವಾಗಿ ಬಂದಿದೆ.